ನಮಸ್ಕಾರ, ಶುಭ ಸಂಜೆ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸಿದ್ಧಿ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ನಿಮ್ಮ ಜೀವನದಲ್ಲಿ ಅನೇಕ ರೀತಿಯಾಗಿರುವಂತಹ ಸಮಸ್ಯೆಗಳು, ಕಷ್ಟಗಳು, ತೊಂದರೆಗಳು, ಯಾವುದೇ ಕೆಲಸ ಕೈ ಹಾಕ್ತಾ ಇದ್ದೀವಿ ಯಶಸ್ಸು ಅನ್ನೋಂಥದ್ದು ಕಾಣ್ತಾ ಇಲ್ಲ. ಹಲವಾರು ರೀತಿಯಾಗಿರುವಂಥ ದೇವಸ್ಥಾನಗಳಿಗೆ ಭೇಟಿ ನೀಡಿದ್ದೀವಿ, ವ್ರತಗಳು ಮಾಡಿದ್ದೀವಿ, ಆದರೂ ಕೂಡ ನಮ್ಮ ಒಂದು ಸಮಸ್ಯೆಗೆ ಪರಿಹಾರ ಸಿಗ್ತಾ ಇಲ್ಲ ಅಂದರೆ ಖಂಡಿತ ಚಿಂತೆ ಮಾಡಿಬಿಡಿ. ಅಕ್ಷಯ ವೃಕ್ಷವನ್ನು ಭಕ್ತಿಯಿಂದ ಶ್ರದ್ಧೆಯಿಂದ ನೀವು ಬರ್ಮಾಡ್ಕೊಳ್ಳಿ. ಸಾಕಷ್ಟು ಜನಕ್ಕೆ ಇದು ಉಪಯೋಗ ಆಗ್ತಾ ಇದೆ. ನಿಮ್ಮ ಒಂದು ಸಮಸ್ಯೆಗಳಿಂದ ನೀವು ಶೀಘ್ರವಾಗಿ ಹೊರಗಡೆ ಬರಬೇಕು ಅಂತಂದರೆ ಅಕ್ಷಯ ವೃಕ್ಷ ನಿಮಗೆ ಖಂಡಿತವಾಗ್ಲೂ ಸಹಾಯ ಮಾಡುತ್ತೆ. ಇದನ್ನು ಹೇಗೆ ತರಿಸ್ಕೊಳ್ಬೇಕು, ಇದೆಲ್ಲದ್ರ ಬಗ್ಗೆ ನಿಮಗೆ ಮಾಹಿತಿ ಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ನಂಬರ್ಸ್ ಬರ್ತಾ ಇರುತ್ತೆ, ಆ ನಂಬರ್ಸ್ಗೆ ನೀವು ಕರೆಗಳನ್ನ ಮಾಡಬಹುದು. ಇನ್ನು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಗುರುಗಳೇ, ಬೇಸಿಗೆಗಾಲ ಶುರುವಾಗಿದೆ, ಆಲ್ರೆಡಿ ಎಕ್ಸಾಮ್ಸ್ ಎಲ್ಲ ಮುಗಿದು ರಜೆ ಬಂದಿದೆ ಅಂತಲೇ ಹೇಳ್ಬೋದು ಸಾಕಷ್ಟು ಜನ ಮಕ್ಕಳಿಗೆ. ಈ ಒಂದು ಸಂದರ್ಭದಲ್ಲಿ ನಾವು ಟ್ರಿಪ್ ಹೋಗುವಂಥದ್ದು ಅಥವಾ ಹೊರಗಡೆ ಭೇಟಿ ನೀಡೋವಂಥದ್ದು, ಕ್ಷೇತ್ರಗಳಿಗೆ ಹೋಗುವಂಥದ್ದು ಎಲ್ಲ ಕೂಡ ನಾವು ಮಾಡ್ತೀವಿ ಅಂತ ಹೇಳ್ಬೋದು. ಇನ್ನು ದೇವಸ್ಥಾನಗಳಿಗೆ ನಾವು ವಿಶೇಷವಾಗಿ ಭೇಟಿ ನೀಡಿದಾಗ ಮಾಡಲೇಬೇಕಾಗಿರುವಂಥ ಕೆಲಸ ಏನಾದರೂ ಇದೆಯಾ? ಯಾಕೆಂದರೆ ಕುಟುಂಬ ಸಮೇತರಾಗಿ ಹೋಗಿರ್ತೀವಿ, ಇನ್ನು ಮಕ್ಕಳಿಗೆ ರಜಾ ಇದೆ ಅನ್ನೋ ಒಂದು ಕಾರಣವನ್ನು ಇಟ್ಕೊಂಡು ಕೂಡ ಹೋಗಿರ್ತೀವಿ ಅಂತ ಹೇಳ್ಬೋದು. ಧರ್ಮಸ್ಥಳ ಆಗಿರ್ಬೋದು, ತಿರುಪತಿ ಕ್ಷೇತ್ರ, ಯಾವುದೇ ಕ್ಷೇತ್ರಕ್ಕೆ ಹೋದಾಗ ಇಂಥ ಒಂದು ಕೆಲಸವನ್ನು ನಾವು ಮಾಡಿ ಬಂದರೆ ನಮ್ಮ ಜೀವನದಲ್ಲಿ ಅದರಿಂದ ಆಗುವಂಥ ಲಾಭಗಳು ಏನು ಮಾಡಲೇಬೇಕಾಗತ್ತೆ, ಇದ್ರ ಬಗ್ಗೆ ತಿಳಿಸ್ಕೊಂಡು. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಒಳ್ಳೆ ಪ್ರಶ್ನೆ. ಯಾಕಂದರೆ ಬಹುಶಃ ಈಗೆಲ್ಲ ರಜೆಗಳಿದೆ, ಹೌದು, ಮಕ್ಕಳನ್ನ ಕರ್ಕೊಂಡು ಟ್ರಿಪ್ ಹೋಗ್ತಿರ್ತಾರೆ ಕೆಲವರೆಲ್ಲ ಕೂಡ. ಬಹಳ ಒಳ್ಳೆಯದು, ಯಾಕಂದರೆ ಅವರಿಗೆ ಪ್ಲೇಸ್ಗಳು ತೋರಿಸ್ಬೇಕಾಗತ್ತೆ. ಈ ಯಾರೋ ಮೊನ್ನೆ ಒಂದು ಹುಡುಗ ವಾಟ್ಸಪ್ಪಲ್ಲಿ ಕಳಿಸಿದ್ದ, ಎಲ್ಲಿಂದ 1970ಇಂದ 1995 ತನಕ ಹುಟ್ಟಿದವ್ರು ನಾವು ಅದೃಷ್ಟವಂತರು ಅಂತ. ಯಾಕೆ ಅದೃಷ್ಟವಂತರು ಅಂದರೆ ನಮಗೆ KG ಗಟ್ಟಲೆ ಭಾರ ಬ್ಯಾಗ್ಗಳಿರಲಿಲ್ಲ ಸ್ಕೂಲ್ಗೆ ಹೋಗುವಂಥವ್ರಿಗೆ. ಆಮೇಲೆ ಇನ್ನೊಬ್ರು ಯಾರೋ ಕಳಿಸುವಂಥ ವಾಟ್ಸಪ್ ಮೆಸೇಜ್ಗಳನ್ನ ನಾವು ಫಾರ್ವರ್ಡ್ ಮಾಡಿ ಓದೋವಂಥ ಕರ್ಮ ಇರಲಿಲ್ಲ ನಮಗೆ. ಸಾಧ್ಯ ನಾವೇ ಏನೋ ಓದ್ತಾ ಇದ್ವಿ, ಬರೀತಾ ಇದ್ವಿ. ಬಂಧು ಬಾಂಧವರ ಜೊತೆ ನಾವು ಬೆರೀತಾ ಇದ್ವಿ. ಇವಾಗ ಬಂಧು ಬಳಗ ಕಾಣ್ತಾ ಇಲ್ಲ, ಎಲ್ಲ ಇಬ್ಬಾಗಗಳಾಗಿದ್ದಾವೆ, ಎಲ್ಲ ಗೋಡೆಗಳು ಬಿದ್ದಿದ್ದಾವೆ, ಬೆರಕುಗಳು ಬಿಟ್ಟಿದ್ದಾವೆ. ಇನ್ನು ಆವತ್ತು ಕಬಡ್ಡಿ, ಜಿಲ್ಲಿ ದಾಂಡ್ಲು, ಖೋ ಖೋ ಈ ಥರ ಆಟಗಳೆಲ್ಲ ಆಡ್ತಾ ಇದ್ವಿ. ಇವೆಲ್ಲ ಮಂಗಮಾಯ. ಇವತ್ತು ಮಂಗಗಳ ಜೊತೆ ಮನೆಯಲ್ಲಿ ಕೂತ್ಕೊಂಡು ಚಾಟಿಂಗ್ ಮಾಡ್ಕೊಂಡು ಮನೆಯಲ್ಲೇ ಇದ್ದಾರೆ. ಇನ್ನು ಸೈಕಲ್ಲು. ಅಪ್ಪ ಅಮ್ಮ ಆವತ್ತಿನ ಕಾಲಕ್ಕೆ ಎಷ್ಟು ನೆಮ್ಮದಿ ಇತ್ತು ಅಂತಂದರೆ, ಏನು ತಿಂಡಿ ಕೊಟ್ಟರು, ಎಷ್ಟೇ ತಿಂಡಿ ತಿಂದರೂ ಶುಗರ್ ಇಲ್ಲ, ಮತ್ತು ಹೊಟ್ಟೆ ತುಂಬ ತಿಂದರು, ಹೇಗೆ ತಿಂದರೂ ಕೂಡ ಎಂಥ ಕಾಯಿಲೆಗಳು ಇರಲಿಲ್ಲ. ಇವತ್ತು ಸಣ್ಣ ಮಕ್ಕಳಿಗೂ ಕೂಡ ಏನೇನೇ ಕೂಡ ನೀವು ರಿಸ್ಟ್ರಿಕ್ಷನ್ಸ್ ಇಟ್ಕೊಟ್ರೂ ಕೂಡ ಕಾಯಿಲೆಗಳು ಬರ್ತಾನೆ ಇದೆ. ಈ ತರಹದ್ದು ಒಂದು ಪಟ್ಟಿ ಅದು. ಆದರೆ ಇದಕ್ಕೆ ನೀವು ಕೇಳಿದ ಪ್ರಶ್ನೆ ಹೇಗೆ ಅಂತಂದರೆ, ಮಕ್ಕಳ ಜೊತೆ ತಂದೆ ತಾಯಿಗಳು ಬೇರೆ. ಈ ಸಂದರ್ಭದಲ್ಲೇ ಅವರು ರೂಮ್ಗಳಲ್ಲಿರ್ತಾರೆ, ಇವರೆಲ್ಲ ಕೆಲಸದಲ್ಲಿರ್ತಾರೆ. ಒಟ್ಟಾರೆ ಇಬ್ಬರು ಕೂಡ ಈ ಕಡೆ ಆ ಕಡೆ ಉತ್ತರ ಧ್ರುವದಿಂ ದಕ್ಷಿಣ ಧ್ರುವಕ್ಕೂ ಅಂತ ಆಗಿರ್ತಾರೆ. ಈ ಸಂದರ್ಭದಲ್ಲಾದರೂ ಕೂಡ ಇವರೆಲ್ಲೋ ಒಂದು ಕಡೆ ಯಾತ್ರಾ ಸ್ಥಳ, ತೀರ್ಥಕ್ಷೇತ್ರ ಅಂತ ಹೋದಾಗ ಮೊಟ್ಟ ಮೊದಲಿಗೆ ನೀವು ಮಾಡಬೇಕಾಗಿರೋ ಮೊದಲ ಕೆಲಸ ಅಂತಂದರೆ, ಚೆನ್ನಾಗಿ ಜ್ಞಾಪಕ ಇಟ್ಕೋಬೇಕು. ಮೊದಲೇ ಹೇಳ್ತಾ ಇದ್ದೀನಿ, ಸಣ್ಣ ಪುಟ್ಟು ನಿಮಗೇನಾದರೂ ಅಭ್ಯಾಸ ಇತ್ತು ಅಂತಂದರೆ, ದುರಭ್ಯಾಸಗಳು ಅಂತ ಪಟ್ಟಿ ತೆಗೆದರೆ, ಅಂತಹ ದುರಭ್ಯಾಸಗಳಲ್ಲಿ ಏನೇ ಆಗಿರಬಹುದು ತೀರ್ಥಕ್ಷೇತ್ರಗಳಲ್ಲಿ ಯಾವುದೇ ಕಾರಣಕ್ಕೂ ಮಾಡಬೇಡಿ. ನೀವು ತಂಬಾಕು, ಬೀಡಿ, ಸಿಗರೇಟ್ ಮತ್ತೊಂದು ಏನಿದ್ರೂ ಸಹಿತ ಯಾವುದೇ ಕಾರಣಕ್ಕೆ ಇಲ್ಲೆಲ್ಲ ಮಾಡಿರ್ತೀರಿ. ಇಲ್ಲಿ ಮಾಡಿರ್ತಕ್ಕಂತಹ ಪಾಪ ಕರ್ಮಗಳು ಲವಶೇಷವ ಉಳಿದ ಹಾಗೆ ನಾವು ಸ್ನಾನ ಸಂಧ್ಯಾ ವಂದನಾದಿಗಳನ್ನು ಮಾಡಿ ದೇವರ ದಿವ್ಯ ದರ್ಶನ ಅಂತ ಮಾಡಲಿಕ್ಕೆ ಹೊರಟಿರ್ತಕ್ಕಂಥ ಕ್ಷೇತ್ರಗಳಿಗೆ ನೀವೇನಾದರೂ ಕೂಡ ಇಲ್ಲಿ ಮಾಡಿದ್ರೆ ಅಲ್ಲಿ ಪ್ರಾಯಶ್ಚಿತ್ತ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಇದೆ. ನೀವೇನಾದರೂ ಅಲ್ಲಿ ಒಂದು ಸಲ ಈ ತಪ್ಪನ್ನು ಮಾಡಿದ್ರೆ ನಿಮ್ಮ ಜೀವಿತ ಕಾಲದಲ್ಲಿ ನಿಮಗೆ ಎಕ್ಸ್ಕ್ಯೂಸ್ ಇಲ್ಲ, ಕ್ಷಮೆ ಇಲ್ಲ, ಪ್ರಾಯಶ್ಚಿತ್ತ ಮಾಡ್ಕೊಳ್ಳೋಕ್ಕೆ ಅವಕಾಶವೂ ಇಲ್ಲ. ಮುಂದೆ ಯಾವತ್ತೋ ಒಂದು ದಿವಸ ಜಾತಕ ತಗೊಂಡು ಬರ್ತೀರಿ, ಆ ದೋಷ ಈ ದೋಷ ಅಂತ ಮಾಡಿದರೂ ಕೂಡ ಪರಿಹಾರವೂ ಕೂಡ ಸಿಗೋದಿಲ್ಲ. ಅವ್ರು ಮಾಡಿರ್ತಾರೆ, ಇದನ್ನು ಅವ್ರು ಹೇಳಿರಲ್ವಲ್ಲ, ಇದು ನಿಮಗೂ ಗೊತ್ತಿರಲ್ವಲ್ಲ, ಈ ಇಷ್ಟು ನೀವು ಇಂಡೆಪ್ತಾಗಿ ಚೆಕ್ ಮಾಡ್ಕೊಳ್ಳೋಕೆ ಹೋಗಲ್ವಲ್ಲ, ಬಿಡು ಸಣ್ಣದಿದ್ದು ಮಹಾ ಅಂತೀರಿ. ಅಲ್ಲವೇ ಅಲ್ಲ, ತೀರಾ ಸಣ್ಣ ಪೆನ್ನೆ ಅದು, ₹1 ಪೆನ್ನೆ ಅದು ಮಾಡೋಂಥ ಕೆಲಸ ಅಷ್ಟು ಮಾಡುತ್ತೆ, ನಿನ್ನ ಜೀವನವನ್ನು ರೂಪಿಸುತ್ತದೆ. ಅದಕ್ಕಾಗಿ ತೀರಾ ಸಣ್ಣ ಕೆಲಸ ಆಗಿರ್ಬೋದು, ದಯವಿಟ್ಟು ಬಿಟ್ಟುಬಿಡಿ. ಇದೊಂದು ಲಿಸ್ಟ್ ನೀವು ಮಾಡ್ಕೊಳ್ಬೇಕಾಗಿರೋದು. ನಿಮ್ಮ ದುರಭ್ಯಾಸಗಳ, ದುಶ್ಚಟಗಳ ಯಾವುದು ಕೂಡ ಕ್ಷೇತ್ರಗಳಲ್ಲಿ ನಡೆಯಬಾರದು, ಒಂದನೇದು. ಎರಡನೆಯದು, ನೀವು ವರ್ಷಕ್ಕೆ ಒಂದು ಬಾರಿ ಪ್ರತಿಯೊಬ್ಬರೂ ಕೂಡ ನದಿಗಳಲ್ಲೇ ಸ್ನಾನ ಮಾಡಬೇಕು, ಬಾವಿಗಳಲ್ಲೇ ಸ್ನಾನ ಮಾಡಬೇಕು. ಈಗ ನಮಗೆ ಅಂಥ ಅವಕಾಶಗಳಲ್ಲೂ ಇಲ್ಲ. ಅದಕ್ಕಾಗಿ ವರ್ಷಕ್ಕೆ ಒಂದು ಸಲ ನೀವು ಈ ರೀತಿ ಹೋದಾಗ ನದಿಗಳಲ್ಲಿ ಸ್ನಾನ ಮಾಡಲೇಬೇಕು. ಸಮುದ್ರ ಸ್ನಾನ, ನದಿ ಸ್ನಾನ ಮಾಡಿಯೇ ತೀರಬೇಕು. ನಿಮಗೆ ಜ್ವರ ಇದ್ದರೂ ಪರವಾಗಿಲ್ಲ ಮಾಡಿ, ನೆಗಡಿ ಇದ್ದರೂ ಪರವಾಗಿಲ್ಲ ಮಾಡಿ. ವರ್ಷಕ್ಕೆ ಒಂದು ಸಲ ನಿಮ್ಮ ಬದುಕಿನ ಎಷ್ಟು ಕಂಟಕಗಳಿದೆಯೋ, ಎಷ್ಟು ದೋಷಗಳಿದೆಯೋ ಅವೆಲ್ಲವೂ ಕೂಡ ನಿರ್ನಾಮವಾಗಿ ಹೊಸದಾಗಿ ಜೀವಚೈತ ನಿರ್ಮಾಣವಾಗಲು ನಿಮ್ಮ ದೇಹದೊಳಗೆ ನದಿ ಸ್ನಾನವನ್ನು ಮಾಡಿಕೊಳ್ಳಿ.
ಇನ್ನು ಮೂರನೇದು ಅಲ್ಲಿ ಬಟ್ಟೆಗಳು ಬಿಟ್ಬಿಟ್ಟು ಕಸ ಮಾಡಿ ರಾಶಿ ಮಾಡಿ ಅಲ್ಲೆಲ್ಲ ಕೂಡ ತುಂಬ ಶುಭ್ರವಾಗಿರೋದನ್ನು ಅಶುಭ್ರ ಮಾಡಿ ದಯವಿಟ್ಟು ಬರಬೇಡಿ. ಇನ್ನು ಸಾಧ್ಯವಾದರೆ ಶುಭ್ರ ಮಾಡಿ ಕ್ಲೀನ್ ಮಾಡಿ ಬನ್ನಿ. ಇನ್ನೊಬ್ಬರಿಗೆ ಏನಾದರೂ ಸಹಾಯವಾದರೆ ಸಹಾಯವನ್ನು ಮಾಡಿ. ಆದರೆ ಮೂರನೇದು ಅಲ್ಲಿರ್ತಕ್ಕಂತಹ ನೀರಿನಲ್ಲಿರೋ ಜಲಚರ ಪ್ರಾಣಿಗಳಿಗೆ ನವಧಾನ್ಯಗಳನ್ನು ಹಾಕಿ, ತಾಮ್ರದ ನಾಣ್ಯವನ್ನು ಹಾಕಿ, ತಾಮ್ರದ ನಾಣ್ಯವನ್ನು ಮರೆಯದೇ ಹಾಕಿ, ನವಧಾನ್ಯವನ್ನು ಕೂಡ ಮರೆಯದೇ ಮಕ್ಕಳ ಕೈಯಲ್ಲಿ ಹಾಕಿಸ್ತಾ ಬನ್ನಿ. ಗೊತ್ತಿಲ್ಲ, ಜಲಚರ ಪ್ರಾಣಿಗಳಿಗೂ ಕೂಡ ಭಗವಂತ ಹೇಳಿದರೆ ತೃಪ್ತಿಪಡಿಸಬೇಕು ಅಂತ. ಇದು ಒಂದು ನಡೀತಕ್ಕಂಥದ್ದು. ಇನ್ನು ನಾಲ್ಕನೇದು ಬಹಳ ವಿಶೇಷವಾಗಿ ಆ ಒಂದು ದೇವರ ದರ್ಶನವನ್ನು ಮಾಡಿಕೊಳ್ಳಲಿಕ್ಕೆ ನಿಮಗೆ ಸಾಧಾರಣವಾಗಿ ಹೇಗೆ ನೋವಿದ್ದಾಗ ನೀವು VIP ಟಿಕೆಟ್ ತೊಗೊಂಡು ಮತ್ತೊಂದು ತೊಗೊಂಡು ಹೋಗೋ ಸಾಧ್ಯವಾದಷ್ಟು ಕಡಿಮೆ ಮಾಡಿ ನಿಧಾನವಾಗಿ ಲೈನಲ್ಲಿ ಹೋಗಲಿಕ್ಕೆ ಪ್ರಯತ್ನ ಪಡಿ. ನಿಮಗೆ ಯಾವಾಗ ಎಷ್ಟೊತ್ತಿಗೆ ದರ್ಶನ ಆಗುತ್ತೋ ಗೊತ್ತಿಲ್ಲ. ಅದೇ ನಿಮ್ಮ ಹಣೆ ಬರದಲ್ಲಿ ಒಂದು ಲಕ್ಕನ್ನು ತಂದುಕೊಡ್ತಕ್ಕಂಥದ್ದು ಕೂಡ ಆಗಿರುತ್ತೆ. ನಾವು ಧಾವಂತ ಇವತ್ತು ನಾವೇ ಡಾಕ್ಟ್ರ್ ಹೇಳಿರ್ತಾರೆ, ಪುರೋಹಿತನ ಕೇಳೋದು, ಜ್ಯೋತಿಷಿಗಳನ್ನ ಕೇಳೋದು, ಡೇ ಟು ಟೈಮ್ ಕೇಳಿಕೊಳ್ತಕ್ಕಂಥ ಸಿಜರೇನ್ ಮಾಡಿಸ್ಬಿಡ್ತಕ್ಕಂಥದ್ದು ಒಂದು ಲೆಕ್ಕನ ಸಿಗಲ್ಲ ನಮಗೆ. ಹಾಗಾಗಬಾರ್ದು ಅಂತಂದರೆ ನಿಮಗೆ ಭಗವಂತ ಯಾವ ಕ್ಷಣಕ್ಕೆ ನೀವು ಅವನ ದರ್ಶನ ಮಾಡಬೇಕು ಅಂತಿರ್ತೀರೋ, ಅವನ ಕೃಪೆ ನಿಮ್ಮ ಮೇಲೆ ಬೀಳಬೇಕು ಅಂತಿರುತ್ತೋ ಅದು ಆ ಲೈನಲ್ಲೇ ನಿಮಗೆ ಎಷ್ಟೊಂದು ದರ್ಶನ ಆಗುತ್ತೋ ಅದನ್ನು ನುಗ್ಗಲು ಮಾಡಬೇಡಿ. ಅಲ್ಲಿ ಕೂಡ ಅರ್ಜೆಂಟ್ ಮಾಡಬೇಡಿ. ದರ್ಶನ ಸಾಧ್ಯವಾದಷ್ಟು ಅಮ್ಮನ ಪಾದದಿಂದ ತಲೆ ಶಿರಸ್ಸು ತನಕ ಮಾಡ್ತಕ್ಕಂಥದ್ದು. ಮೊದಲು ಪಾದ ದರ್ಶನವನ್ನು ಮಾಡಿಕೊಳ್ತೀರಿ. ಸಾಧ್ಯವಾದರೆ ವಸ್ತ್ರದಾನವನ್ನು, ಪುಷ್ಪಗಳನ್ನು, ಹಣ್ಣು ತೆಗೆದುಕೊಳ್ಳದೆ ಹೋಗಬೇಡಿ. ಯಾವುದೇ ದೇವಸ್ಥಾನಕ್ಕೆ ಹೋಗಿದ್ರು ನೀವು ಈ ವಸ್ತ್ರ ಆಗಿಲ್ಲ, ಅಟ್ಲೀಸ್ಟ್ ಹಣ್ಣು ಹೂವು ತೆಗೆದುಕೊಂಡು ಹೋಗ್ಬೇಕು. ನಾವು ಯಾರಾದರೂ ಅನಾರೋಗ್ಯವಂತರಿರ್ತಾರೆ, ಅವ್ರನ್ನ ಆಸ್ಪತ್ರೆಗೆ ಹೋಗಿ ನೋಡ್ತೀವಿ ಅಂತಂದರೆ ಅಲ್ಲಿ ಹೋಗ್ಬೇಕಾದ್ರೆ ಹಣ್ಣು ಕಾಯಿ ಎಳ್ನೀರು ತಗೊಂಡು ಹೋಗಬೇಕು. ಯಾರಾದರೂ ಗುರುಗಳನ್ನ ನೋಡ್ತೀವಿ ಅಂತಂದರೆ ಅಲ್ಲಿ ಹಣ್ಣು ಕಾಯಿ ಹೂವು ತೊಗೊಂಡು ಹೋಗಬೇಕು. ದೇವರನ್ನ ನೋಡೋಕೆ ಹೋಗ್ತೀವಿ ಅಂತಂದರೆ ಅಲ್ಲಿ ಹಣ್ಣು ಕಾಯಿ ಹೂವು ತೊಗೊಂಡು ಹೋಗಬೇಕು. ಈ ಪದ್ಧತಿ ನಿಮ್ಮ ಜಾಯಮಾನದಲ್ಲಿ ಬರೆದಿಟ್ಕೋಬೇಕಾಗತ್ತೆ. ಇವು ಬಹಳ ಒಳ್ಳೆಯದಾಗಿರ್ತಕ್ಕಂಥ ಒಂದು ಅದೃಷ್ಟದ ಕೀ ತಿರುಗಿಸಲಿಕ್ಕೆ ಸಾಧ್ಯ ಇರತಕ್ಕಂತಹದ್ದು ಬಹಳ ಪ್ರಮುಖವಾಗಿರ್ತಕ್ಕಂಥ ಘಟ್ಟ. ಇನ್ನು ಕ್ಷೇತ್ರಗಳಲ್ಲಿ ಸಾಧ್ಯವಾದರೆ ವಿಷ್ಣು ಸಹಸ್ರನಾಮ ಪಾರಾಯಣವನ್ನು, ಲಲಿತಾ ಸಹಸ್ರನಾಮ ಪಾರಾಯಣವನ್ನು, ಆ ದೇವರ ಅಷ್ಟೋತ್ತರವನ್ನು ಕುಳಿತುಕೊಂಡು ಒಮ್ಮೆ ಒಂದು 5 ನಿಮಿಷದಲ್ಲಿ ಪಾರಾಯಣ ಮಾಡಿ ಬರ್ತಕ್ಕಂಥದ್ದು. ಇಷ್ಟನ್ನು ಮಾಡ್ಕೊಳ್ತೀರಪ್ಪ, ನಿಮ್ಮ ಬದುಕಿಗೆ ಏನು ಬೇಕೋ ಅದನ್ನು ಪಡ್ಕೊಳ್ತೀರಿ. ಖಂಡಿತ ಗುರುಗಳೇ. ಎಲ್ಲೋ ಒಂದು ಕಡೆ ಇನ್ನೇನು ರಜೆ ಬಂದಿದೆ ಅಂತ ಹೊರಡೋಕ್ಕೆ ಪ್ಲ್ಯಾನ್ ಮಾಡಬೇಕಾಗಿದ್ದವರಿಗೆ ಒಂದು ರೀತಿಯಾಗಿರುವಂಥ ಟಿಪ್ಸ್ ಅಂತಲೇ ಹೇಳ್ಬೋದು. ಯಾವ ತಪ್ಪುಗಳನ್ನ ಮಾಡಬಾರ್ದು ಅಂತ ಈ ಒಂದು ವಿಡಿಯೋ ಮುಖಾಂತರ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ನೀವು ಕೂಡ ಟ್ರಿಪ್ ಹೋಗಬೇಕು ಅಂತ ಈಗ ಆಲ್ರೆಡಿ ಪ್ಲ್ಯಾನ್ ಮಾಡಿದರೆ, ಅದರಲ್ಲೂ ವಿಶೇಷವಾಗಿ ಕ್ಷೇತ್ರಗಳಿಗೆ ಭೇಟಿ ಮಾಡಬೇಕು ಅಂತ ನೀವೇನಾದರೂ ಪ್ಲ್ಯಾನ್ ಮಾಡ್ಕೊಂಡಿದ್ರೆ ಯಾವೆಲ್ಲ ತಪ್ಪುಗಳನ್ನ ಮಾಡಬಾರ್ದು ಅಂತ ಗುರುಗಳು ತಿಳಿಸಿದ್ದಾರೆ. ಖಂಡಿತ ಇದನ್ನು ನೀವು ಫಾಲೋ ಮಾಡ್ತೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.